ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಭೂಮಿಯವರು ಮಲಗಿರ್ತಾರೆ. ಇನ್ನು ಮಲಗಿರುವಂತಹ ಭೂಮಿಯವ್ರಿಗೆ ಎಚ್ಚರ ಆಗುತ್ತೆ. ಭೂಮಿಯವರು ಎದ್ದು ಕುತ್ಕೋತಾರೆ. ಆದರೆ ಅಜಿತ್ ಸಾಹೇಬರು ಮೊದಲೇ ಎದ್ದು ರೂಮಿಂದ ಹೋಗಿರ್ತಾರೆ. ಇನ್ನು ಪ್ರತಿದಿನದಂತೆ ಭೂಮಿಯವರು ಕೈ ಒಸಕ್ತಾ ಕೈನ ನೋಡಿ ತನ್ನ ಪಕ್ಕದಲ್ಲಿ ಮಲಗಿರೋ ಅಜಿತ್ ಅವ್ರ ಮುಖನ ನೋಡಿದಾಗ ಈ ಕಡೆ ಅಜಿತ್ ಇರೋದ್ರಿಂದ ನೋಡಿ ಶಾಕ್ ಆಗ್ತಾರೆ. ಭೂಮಿಯವರು ಸುತ್ತಮುತ್ತ ಹುಡುಕ್ತಾ ಇರ್ತಾರೆ ಅಜಿತ್ ಸಾಹೇಬ್ರು ಎಲ್ಲಿರ್ಬೋದು ಅಂತ ಹೇಳಿ. ಸ್ವಲ್ಪ ಎದ್ಬಿಟ್ಟು ಆ ಕಡೆ ಈ ಕಡೆ ಓಡಾಡಿ, ಅಯ್ಯೋ ಸಾಹೇಬ್ರು ಬೇಗ ಊರ್ಗೆ ಹೊರಟೋಗಿದ್ದಾರೆ, ನಾನು ಸ್ವಲ್ಪ ಬೇಗ ಎದ್ದೇಳ್ಬೇಕಾಗಿತ್ತು, ಬೇಗ ಎದ್ದು ಸಾಹೇಬ್ರು ಏನೇನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕಳ್ಸ್ಕೊಡ್ಬೇಕಾಗಿತ್ತು ಅವ್ರನ್ನ. ಹಾಳಾದ್ ನಿದ್ದೆ, ಇವತ್ತೇ ಇಷ್ಟೊಂದು ನಿದ್ದೆ ಮಾಡ್ಬೇಕಾ ನಾನು, ಇವತ್ತಿಷ್ಟೊಂದು ನಿದ್ದೆ ಮಾಡಿದ್ರಿಂದ ಎಚ್ಚರನೆ ಆಗ್ಲಿಲ್ವಲ್ಲ ನನ್ಗೆ ಹೇಳ್ಬಿಟ್ಟು ಸಡನ್ ಆಗಿ ತಿರ್ಕೊಂಡಾಗ ಅಲ್ಲಿರುವಂತಹ ಟೇಬಲ್ ಮೇಲೆ ಒಂದು ಲೆಟರ್ ಇರುತ್ತೆ. ಅದನ್ನ ನೋಡಿದಂತಹ ಭೂಮಿಯವರು ಹೋಗಿ ಎತ್ಕೊಂಡು ಅದನ್ನು ಓಪನ್ ಮಾಡಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭೂಮಿಯವರು ಲೆಟರ್ ಅಲ್ಲಿ ಅಜಿತ್ ಅವರು ಲೆಟರ್ ಅಲ್ಲಿ ಗುಡ್ ಮಾರ್ನಿಂಗ್ ಭೂಮಿ, ಊರಿಗೆ ಹೊರಟೆ, ವಾಪಸ್ ಬರೋವರೆಗೂ ನನ್ನ ಕುಟುಂಬನ ನಿನ್ ಕುಟುಂಬನ ನೀನು ಜೊತೆಲಿದ್ದಿ ಕಾಪಾಡ್ಕೊ, ಹೇಳ್ದೆ ಅನ್ನೋ ಒತ್ತಡಕ್ಕೆ ಬಿದ್ದು ನೀ ಅದನ್ನ ಮಾಡ್ಬೇಡ. ಅದಂತಹ ಸಿಗ್ನೇಚರ್ ಸ್ಮೈಲ್ ಇದೆಯಲ್ಲ ಎಳೆ ಮಗು ತರ, ತುಂಬಾ ಕ್ಯೂಟ್ ಆಗಿ ಸ್ವೀಟ್ ಆಗಿ ಆ ಒಂದು ನಗು ಸದಾ ನಿನ್ ಮುಖದ ಮೇಲೆ ಇರ್ಲಿ. ಈ ಅಜಿತ್ ರಾಮ್ ನಾರಾಯಣ್ ಅನ್ನೋ ಮಾತುಗಳನ್ನ ಓದಿ ಭೂಮಿ ತುಂಬಾ ಅಂದ್ರೆ ತುಂಬಾನೇ ಖುಷಿಗೆ ಒಳಗಾಗ್ತಾರೆ. ಪೇಪರ್ ಅಲ್ಲಿ ಬರ್ದಿರೋ ಹಾಗೆ ನನ್ ಕುಟುಂಬನ ಸಾಹೇಬ್ರೆ, ನೀವ್ ಈ ಮಾತನ್ನ ಹೇಳ್ದೆ ಹೋದ್ರು ಕೂಡ ಈ ಕುಟುಂಬ ನಂದೇನೆ, ಇನ್ನು ತಲೆ ಕೆಡ್ಸ್ಕೋಬೇಡಿ ಸಾಹೇಬ್ರೆ, ನನ್ ಕುಟುಂಬನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನೀವು ಆರಾಮಾಗಿರಿ ಸಾಹೇಬ್ರೆ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ನಗ್ತಾ ಮತ್ತೆ ಪೇಪರ್ನ ನೋಡಿ ಹಪ್ಕೊಂತ ಒಂದ್ ರೀತಿ ಖುಷಿಗೆ ಒಳಗಾಗ್ತಾರೆ ಭೂಮಿಯವರು. ಆ ಪೇಪರ್ನ ತುಂಬಾ ತೀಕ್ಷ್ಣವಾಗಿ ನೋಡಿದಾಗ ಒಂದು ವರ್ಣ ಬರೆದು ಕಾಟ್ ಮಾಡಿರ್ತಾರೆ. ಸೊ ಆ ವರ್ಣ ನೋಡಿದಂತಹ ಭೂಮಿಯವರು, ಸಾಹೇಬರು ಏನೋ ಬರೆದು ಇದನ್ನ ಕಾಟ್ ಮಾಡಿದಾರಲ್ಲ, ಏನಿರ್ಬೋದು ಇದು, ಅವನು ಅಲ್ಲಲ್ಲ ತುಂಬಾ ಚಿಕ್ಕ ಪದ, ನಿನ್ನವನು ಇರ್ಬೋದಾ, ಚೇಚೆ ಸಾಹೇಬರು ಯಾಕೆ ಈ ತರ ಎಲ್ಲ ಬರೀತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಇರುವಂತಹ ತಮ್ಮ ಮದ್ವೆ ಫೋಟೋ ಫ್ರೇಮ್ ಹತ್ರ ಹೋಗಿ ನಿಂತ್ಕೊಂಡು ಫೋಟೋನ ಎತ್ಕೊಂಡು ಭೂಮಿಯವರು ಒಂದ್ ರೀತಿ ಖುಷಿನ ವ್ಯಕ್ತಪಡಿಸ್ತಾ ಮೇಲೆ ಬಂದು ಕೂತ್ಕೊಂಡು ಅಜಿತ್ ಫೋಟೋನ ಮುಟ್ಟಿ ತುಂಬಾ ಖುಷಿ ಪಡ್ತಾ, ಬರ್ದಿದ್ದೀರಾ ಸಾಹೇಬ್ರೆ ಈ ಲೆಟರ್ ಅಲ್ಲಿ, ಸಿಗ್ನೇಚರ್ ಸ್ಮೈಲ್ ಮಗು ಹಾಗೆ ಸ್ವೀಟ್ ಆಗಿ ಇಲ್ಲಿ ನಗ್ತಾ, ಸಾಕಾ ಈ ನಗು ಸಾಹೇಬ್ರೆ, ವಿಷಯ ನೀವು ಅಲ್ಲಿಂದ ಇಲ್ಲಿ ವಾಪಸ್ ಬರೋವರೆಗೂ ಈ ನಗು ಮಾತ್ರ ಮಾಸೋದಿಲ್ಲ ಅಂತ ಹೇಳಿ ಫೋಟೋನ ಎತ್ಕೊಂಡು ಮುತ್ಕೊಟ್ಟು ಈ ಕಡೆ ಅಜಿತ್ ಸಾಹೇಬ್ರಿಗೆ ಕನ್ಸ್ ಕಾಣೋ ತರ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಹೋದ್ಮೇಲೆ ಮನೆಯವರೆಲ್ಲರೂ ಸಹ ಲಚ್ಚಿ ಒಂದು ಮದುವೆ ಪ್ರಿಪ್ರೇಷನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಫುಲ್ ಖುಷಿಯಾಗಿ ಮನೆಯಲ್ಲೇ ಅರೇಂಜ್ಮೆಂಟ್ಸ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಕಡೆ ಲಚ್ಚಿಯವರು ಇನ್ವಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸೋದಕ್ಕೂ ಮೊದಲು ನಮ್ಮ ಅಜ್ಜಿ ಹತ್ರ ಹೋಗಿ ಆಶೀರ್ವಾದನ ತಗೊಬೇಕು ಅಂತ ಹೇಳ್ಬಿಟ್ಟು ಸಂಗೀತರ ಹತ್ರ ಮಾತಾಡಬೇಕಾದ್ರೆ ರಾಮ್ ಅವ್ರು ಹೇಳ್ತಾರೆ, ಲಚ್ಚಿ ಮದುವೆ ವಿಷಯನ ನಮ್ಮ ಅಮ್ಮನ ಹತ್ರ ಮಾತಾಡಬೇಕು, ಅದಕ್ಕೆ ನಾನು ಅಜಿತ ಹೇಗಿದ್ರು ಇಲ್ಲಿಂದ ಊರಿಗೆ ಹೋಗಿದ್ದಾನೆ, ಸೊ ಹಾಗಾಗಿ ನಾವು ಮನೇಲಿರೋರು ಎಲ್ಲರನ್ನೂ ಕೂಡ ಹೋಗಿ ನಮ್ಮೂರಲ್ಲಿ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಕೂಡ ಲಚ್ಚಿ ಮದುವೆಗೆ ಕರಿಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಆ ಒಂದು ಯೋಚನೆನ ಮನೆಯವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಕೂಡ ಖುಷಿಯಿಂದ ಮನೆ ಮಂದಿ ಎಲ್ಲರೂ ಹೋಗಿ ಅಜ್ಜಿನ ಮಾತಾಡ್ಸ್ಕೊಳೋದ್ರ ಜೊತೆಗೆ ಮದುವೆ ಕರೆದಾಗೂ ಆಗುತ್ತೆ, ಮದುವೆ ಆಮಂತ್ರಣ ಕೊಟ್ಟಾಗೂ ಆಗುತ್ತೆ ಅಂತ ಮಾತಾಡ್ಕೋತಾರೆ. ಈ ಒಂದು ಸಂದರ್ಭನ ಉಪಯೋಗ ಮಾಡ್ಕೊಂಡಂತಹ ಮನೆ ಮಂದಿ ಎಲ್ಲರೂ ಕೂಡ ಈ ಕಡೆ ರಾಮ್ ಅವ್ರ ಮನೆಗೆ ಹೋಗುವಂತಹ ಪ್ರಯತ್ನಕ್ಕೆ ಇದು ಮಾಡ್ತಾರೆ. ಇನ್ನು ಮನೆಯವರು ಎಲ್ಲರೂ ಸಹ ರಾಮ್ ಅವ್ರ ಮನೆಗೆ ಅಂದರೆ ರಾಮ್ ಅವ್ರ ತಾಯಿ ಮನೆಗೆ ಹೋಗುವಂತಹ ಪ್ರಿಪ್ರೇಷನ್ನ ಮಾಡಿಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಆ ಒಂದು ಊರಿಂದ ರಾಮ್ ಅವ್ರ ಊರಿಗೆ ಹೊರಡ್ತಾರೆ. ಇನ್ನು ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ದೇವಯಾನಿ, ಅಶ್ವಿನಿ, ಅದೇ ರೀತಿ ಭೂಮಿಯವರು, ಲಚಿಕೇತ್ ಅವರು, ರಾಮ್ ಅವರು, ಸಂಗೀತ ಅವರು ಎಲ್ಲರೂ ಕೂಡ ಹೊರಟು ರೆಡಿಯಾಗಿ ಈ ಕಡೆ ರಾಮ್ ಇರುವಂತಹ ಊರಿಗೆ ಬರ್ತಾರೆ. ಇನ್ನು ಅಲ್ಲಿ ಅವ್ರ ತಾಯಿ ಎಂಟ್ರಿ ಆಗುತ್ತೆ. ಸೊ ಅವ್ರ ತಾಯಿಯವರು ಚೇರ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ರಾಮ್ ಅವರು ಅಲ್ಲಿಂದ ಬಂದು ಈ ಕಡೆ ಕೂತಿರುವಂತಹ ಅವ್ರ ತಾಯಿ ಕಾಲಿಗೆ ಬೀಳ್ತಾರೆ. ಇನ್ನು ಕಾಲಿಡ್ಕೊಂಡಂತಹ ರಾಮ್ ಅವ್ರ ಸ್ಪರ್ಶದಿಂದ ಈ ಕಡೆ ಅಜ್ಜಿಯವರು ಅಂತ ಹೇಳಿ ಕೂಗ್ತಾರೆ. ರಾಮ್ ಅವರು ಅವ್ರ ಅಮ್ಮವ್ರ ಮಾತು ಕೇಳಿ ಹೇಗಿದ್ಯಮ್ಮ ಅಂತಿದ್ದಾಗೇನೆ ಅವ್ರ ತಾಯಿಯವರು ಸತ್ತಿಲ್ಲ, ಬದುಕಿದ್ದೀನಿ, ನಾನೇನಾದ್ರೂ ಸತ್ತೋಗಿದ್ದಿದ್ರೆ ಮನೆ ಮುಂದೆ ಹೊಗೆ ಹಾಕಿರೋರು ಅಂತಿದ್ದಾಗೇನೆ ಅಲ್ಲೇ ಇರುವಂತಹ ಸಂಗೀತ ಅವರು ತುಂಬಾ ಒಂದ್ ರೀತಿ ರೆಸ್ಪೆಕ್ಟಿವ್ ಆಗಿ ಅವ್ರ ಅತ್ತೆ ಕಾಲ್ಗೆ ಬೀಳಕ್ ಹೋಗ್ತಿದ್ದಾಗೇನೆ ಅವ್ರ ಅತ್ತೆಯವರು ಯವ
ಒಯ್ಯವ ಬುದ್ಧಿಗಳನ್ನೆಲ್ಲ ಮನೆಗೆ ಯಾರು ಕರ್ಸಿದ್ದು ಅಂತ ಹೇಳಿ ಅವ್ರಿಗೆ ಶಾಕ್ ಆಗೋ ರೀತಿ ಮಾತಾಡ್ತಾರೆ. ಈ ಒಂದು ಮಾತಿಂದ ಎಲ್ರ ಮನಸ್ಸಿಗೂ ಕೂಡ ಬೇಜಾರಾಗುತ್ತೆ. ಇನ್ನು ಅಲ್ಲೇ ಇರುವಂತಹ ಭೂಮಿಯವರು ಬಾಯಿನಲ್ಲಿ ಒಳ್ಳೆ ಪದನೆ ಬರಲ್ವೇನ್ರಿ ಅಂತ ಕೇಳ್ತಾರೆ. ಇದರಿಂದ ಸಿಟ್ಟಾದಂತಹ ಅಜ್ಜಿ ಅವರು ಎದ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನು ಭೂಮಿಯವರು ತನ್ನ ಅತ್ತೆಗೆ ಆ ರೀತಿ ಮಾತಾಡಿದ್ದನ್ನ ನೋಡಿ ಮನುಷ್ಯನ ದೇಹದಿಂದ ಬರುವಂತಹ ಉಸಿರುನು ಕೂಡ ವಿಷನೇನೆ. ಪಕ್ಷ ನಿಮ್ಗೆ ವಯಸ್ಸಾಗಿದೆ ಆದ್ರೆ ನಿಮ್ ಬಾಯಿಂದ ಬರೋ ಮಾತಾದ್ರೂ ಕೂಡ ಅಮೃತ ಆಗಿರ್ಲಿ ಅಂತ ಹೇಳಿ ಟಾಂಗ್ ಕೊಡ್ತಾರೆ. ಇನ್ನು ಶ್ರವಣ್ ಮತ್ತೆ ಶಾರದಾ ಅವರು ಕೂಡ ಭೂಮಿ ಆ ರೀತಿ ರಿಯಾಕ್ಷನ್ ಮಾಡಿದ್ದಕ್ಕೆ ಸ್ವಲ್ಪ ಶಾಕ್ ಆಗೋ ರೀತಿ ವ್ಯಕ್ತಪಡಿಸ್ತಾ ಇರ್ತಾರೆ ತಮ್ಮ ಭಾವನೆನ. ಇನ್ನು ಮನೆಯವರೆಲ್ಲರಿಗೂ ಕೂಡ ಭೂಮಿ ಈ ರೀತಿ ಮಾತಾಡಿದ್ದಕ್ಕೆ ಒಂದ್ ರೀತಿ ಗಾಬರಿ ಆಗುತ್ತೆ. ಇನ್ನು ಅಜ್ಜಿ ಅವರು ಸಿಟ್ಟಿಂದ ಎದ್ದು ನಿಂತ್ಕೊಂಡು ಇವಳು ಕೇಳ್ತಾರೆ. ಇನ್ನು ರಾಮ್ ಅವರು ಸಂಗೀತ್ ಅವರು ಭೂಮಿ ಮುಖನ ನೋಡ್ತಾ ಗಾಬರಿ ಆಗ್ತಾರೆ. ಇನ್ನು ಅಜ್ಜಿ ಅವರು ನಿಮ್ಮನ್ನೇ ಕೇಳ್ತಿರೋದು ಯಾರು ಇವಳು ಅಂತಿದ್ದಾಗೆ ಸಂಗೀತನ್ಗೆ ಸ್ವಲ್ಪ ಬೇಸರ ಆಗುತ್ತೆ. ಇನ್ನು ಸಂಗೀತ್ ಅವರು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ರಾಮ್ ಅವರು ಅಮ್ಮ ಇವಳು ನಮ್ಮ ಭೂಮಿ ಅಂದ್ರೆ ನಮ್ಮ ಅಜಿತನ ಹೆಂಡತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಅಜ್ಜಿ ಅವರು ತುಂಬಾನೇ ಸಿಟ್ಟಿಗೆ ಒಳಗಾಗ್ತಾರೆ. ಏನು ನನ್ನ ದೊಡ್ಡ ಮೊಮ್ಮಗ ಅಜಿತನ್ಗೆ ಮದುವೆ ಆಗಿದ್ಯಾ, ಈ ಗಂಡು ಬೀರಿ ನನಗೆ ಮರ್ಯಾದೆ ಇಲ್ದಿರೋ ಹಾಗೆ ಮಾತಾಡ್ತಾಳೆ. ಇವಳು ನಮ್ಮ ಅಜಿತನ ಹೆಂಡತಿನ ಯಾರನ್ನ ಕೇಳಿ ಮದುವೆ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ರಾಮ್ಗೆ ಒಂದ್ ರೀತಿ ಟಾಂಗ್ನ ಕೊಡ್ತಾರೆ. ಇನ್ನು ರಾಮ್ ಅವರು ಅಮ್ಮ ನಡೆದಿದ್ದೆಲ್ಲ ನಡೆದೋಯ್ತು, ಅದನ್ನೆಲ್ಲ ಈಗ ಹೇಳೋದಿಕ್ಕಾಗಲ್ಲ, ಆದ್ರೆ ಭೂಮಿ ತುಂಬಾ ಒಳ್ಳೆ ಹುಡುಗಿ, ಒಳ್ಳೆ ಸಂಸ್ಕಾರ ಇರುವಂತಹ ಹುಡುಗಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಅಜ್ಜಿ ಅವರು ಎಷ್ಟೇ ಸಂಸ್ಕಾರ ಇದ್ರು ಏನ್ ಬಂತು, ನೀನ್ ಹೆಂಡತಿ ತರನೇ ತಾನೇ ಇವಳುನು ಅಂತ ಹೇಳಿ ಮಾತಾಡ್ತಾರೆ. ಇನ್ನು ಅಜ್ಜಿ ಅವ್ರ ಮಾತಿಗೆ ಈ ಕಡೆ ಭೂಮಿಯವರು ಸ್ವಲ್ಪ ಸಿಟ್ ಮಾಡ್ಕೋತಾರೆ. ಸಿಟ್ ಮಾಡ್ಕೊಂಡು ಇನ್ನೇನಾದ್ರೂ ಮಾತಾಡ್ಬಿಡ್ತಾಳೆ ಭೂಮಿ ಅನ್ನೋ ಒಂದು ಭಯದಲ್ಲಿ ಸಂಗೀತ ಅವರು ಭೂಮಿ ಸುಮ್ಮನೆ ಇರಮ್ಮ, ದಯವಿಟ್ಟು ಸುಮ್ಮನೆ ಇರಮ್ಮ, ನಮ್ಮ ಅತ್ತೆಗೆ ಸ್ವಲ್ಪ ಕೋಪ ಜಾಸ್ತಿ, ಭೂಮಿ ಸುಮ್ಮನೆ ಇರು ಭೂಮಿ ಅಂತಿದ್ದಾಗೆ ನೆನ್ನೆ ಭೂಮಿಯವರು ಸುಮ್ಮನೆ ಇರತ್ತೆ, ಯಾಕೆ ನೀವು ಅವ್ರ ಕೈಲಿ ಬೈಸ್ಕೊಬೇಕು, ಹೌದು ಇರೋ ಸತ್ಯನ ಮಾತಾಡಿದ್ರೆ ಸಿಟ್ಟು ಯಾಕೆ ಬರುತ್ತೆ ಹೇಳಿ ಬಿಟ್ಟು ಕೇಳ್ತಾರೆ. ಇನ್ನು ಮನೆಯವರೆಲ್ಲರೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಆದ್ರೆ ಅಜ್ಜಿಯವ್ರ ಮಾತ್ರ ಭೂಮಿಯವ್ರನ್ನ ಒಪ್ಕೊಳ್ಳೋ ಅಂತಹ ಪರಿಸ್ಥಿತಿನಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಭೂಮಿಯವ್ರ ಮಾತು ಈ ಕಡೆ ಅಜ್ಜಿಯವ್ರಿಗೆ ಸ್ವಲ್ಪ ಕಹಿ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಅಲ್ಲೇ ಇರುವಂತಹ ಲಚ್ಚಿ ಮತ್ತೆ ಅಂಜುನು ಕೂಡ ಒಂದ್ ರೀತಿ ಗಾಬರಿಗೆ ಒಳಗಾಗ್ತಾರೆ. ಇನ್ನು ದೇವಯಾನಿಯವರು ಅಜ್ಜಿ ಅವರು ಒಂದು ಶಾಕಿಂಗ್ ಮಾತಿಗೆ ಟೆನ್ಷನ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಹಾಗೇನೆ ಇನ್ನು ಏನೇ ಮಾತಾಡಿದ್ರು ಕೂಡ ಈ ಕಡೆ ಅಜ್ಜಿ ಅವರು ಭೂಮಿನ ಸೊಸೆ ಅಂತ ಒಪ್ಕೊಳೋದಿಲ್ಲ. ಸಂಗೀತವನ್ನು ಕೂಡ ಈ ಕಡೆ ಅಜ್ಜಿ ಅವರು ಸೊಸೆ ಅಂತ ಒಪ್ಕೊಂಡಿರೋದಿಲ್ಲ. ಆ ಒಂದು ಕಹಿ ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಸಂಗೀತವನ್ನ ನೋಡೋ ಆಸೆ ಆಗಲಿ ಮತ್ತೆ ಸಂಗೀತವನ್ನ ಸೊಸೆ ಅಂತ ಒಪ್ಕೊಂಡು ಮನೆಯಲ್ಲಿ ಇರಿಸ್ಕೊಳೋ ಆಸೆ ಆಗಲಿ ಇರೋದಿಲ್ಲ. ಈ ಒಂದು ಕಾರಣಕ್ಕಾಗಿ ನಿನ್ನೆ ರಾಮ್ ಅವರು ತನ್ನ ಮನೆನ ಬಿಟ್ಟು ತನ್ನ ಹೆಂಡತಿಗೆ ಅವಮಾನ ಆಗಬಾರ್ದು ಅಂತ ಹೇಳಿ ಹೋಗಿ ತನ್ನ ಹೆಂಡತಿ ಸಂಗೀತ ಅವ್ರ ಮನೆಯಲ್ಲೇ ಇರೋ ಒಂದು ಕಾರಣ ಈ ಕಡೆ ಮನೆಯವ್ರಿಗೆ ರಿವೀಲ್ ಆಗುತ್ತೆ. ಇನ್ನು ಈ ಕಡೆ ಅಜ್ಜಿ ಕೋಪನ ನೋಡ್ತಾ ಇರೋಂತಹ ಭೂಮಿಯವರಿಗೆ ತುಂಬಾನೇ ಸಿಟ್ಟು ಬರುತ್ತೆ. ಹಾಗಾಗಿ ಅವರು ಏನಾದರೂ ಮಾತಿಗೆ ಮುಂಚೆ ಮಾತಾಡೋದಕ್ಕಿಂತ ಮುಂಚೆನೇ ಈ ಕಡೆ ಸಂಗೀತ ಅವರು ತಡೆಯುವಂತಹ ಪ್ರಯತ್ನನ ಮಾಡ್ತಾ ಇರ್ತಾರೆ. ಈ ಒಂದು ದೃಶ್ಯನ ನೋಡ್ತಾ ಇರೋಂತಹ ಮನೆಯವ್ರಿಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಭೂಮಿ ಏನು ಮಾತಾಡ್ಬಿಡ್ತಾಳೋ, ಇಲ್ಲಿ ಏನು ಸಿಟ್ಟಾಗ್ಬಿಡುತ್ತೋ, ಇನ್ನು ಅಜ್ಜಿ ಅವರು ಲಚ್ಚಿ ಮತ್ತೆ ಅಂಜು ಮದುವೆಗೆ ಬರ್ತಾರೋ ಬರೋದಿಲ್ವೋ, ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೋ ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ. ಆದರೂ ಕೂಡ ಭೂಮಿಯವರು ಅಂತ ಗಟ್ಟಿ ಮನಸ್ಸಿರೋ ಅಜ್ಜಿ ಮನಸ್ಸನ್ನ ಕರಗಿಸಿ ಲಚ್ಚಿಕೇತವ್ರ ಮದುವೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನನ ಮಾಡ್ತಾರೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್